ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಬಹಳ ದಿನಗಳಾಗಿತ್ತು, ಯಾಕಂದರೆ ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ. ಅದರಿಂದ ನಮ್ಮ ಅಕ್ಷಯ ವೃಕ್ಷನ ಏನಾದರೂ ಪಡ್ಕೊಂಡು ಇದನ್ನೇ ನಾವು ಯಾರಿಗಾದ್ರೂ ಕೊಡೋದಿದ್ರೆ ಕೊಡೋ ಥರ ಆ ಥರ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವೇನು ಅಂದ್ಕೊಳ್ತೀವಿ ಅವೆಲ್ಲವೂ ಕೂಡ ಅಕ್ಷಯ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಈ ಅಕ್ಷಯ ತೃತೀಯ ಹತ್ರ ಬರ್ತಿರೋದ್ರಿಂದ ನಾನು ಅಕ್ಷಯ ವೃಕ್ಷದ ಕುರಿತಾಗಿ ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನೀವು ಅಂದ್ರೆ ಒಂದು ಮಾತು ಯಾರಿಗಾದ್ರೂ ಕೊಡೋದು ಅಂತ, ಪಾಪ ಏನು ಅಷ್ಟೊಂದು ಶಕ್ತಿ ಇಲ್ಲದವ. ಒಂದು ಹುಡುಗ ಇಲ್ಲೆಲ್ಲ ಜಿಮ್ ಮಾಡಿದ್ದಾನೆ. ಅವನು ಇನ್ನೊಂದು ಜಿಮ್ ಮಾಡಲಿಕ್ಕೆ ಇದು ಪ್ರೇರಣೆ ಆಯ್ತಂತ ಅವನಿಗೆ. ಅವನು ತೆಗೆದುಕೊಂಡಾಗ ಅವನ ಫ್ರೆಂಡ್ಸ್ ಯಾರೋ ತುಂಬ ಕೆಳಕ್ಕೆ ಬಿದ್ದಿದ್ರು, ಅವರಿಗೆಲ್ಲ ಗಿಫ್ಟ್ ಕೊಟ್ಟಿದ್ದಾನೆ ಹುಡುಗ. ಅವನೇ ಇತ್ತೀಚೆಗೆ ಬಹಳ ಬುಕ್ ಮಾಡ್ಕೊಂಡು ತೊಗೊಂಡು ಹೋದವನದು. ಏನು ಗೊತ್ತಿಲ್ಲ, ಅದು ಬಹುಶಃ ಅವನನ್ನು ಬದಲಾಯಿಸಿದ್ದಲ್ಲದೆ ಅವರ ಮಿತ್ರನ್ನು ಬದಲಾಯಿಸಿದ್ದಲ್ಲ. ಇದೊಂದು ಬಹಳ ಅದ್ಭುತ. ಈಗ ನೀವು ಇಷ್ಟು ದಿವಸ ಇದನ್ನು ಕೊಡಲಿಲ್ಲ ಅಂತ ಇಲ್ಲ ಅಲ್ಲಿ. ಹೌದು, ಅದು ಮಾರ್ಕೆಟಲ್ಲಿ ಸಿಗುವಂಥ ವಸ್ತುಗಳಲ್ಲ ಅವು. ಅದು ಮಾಡಬೇಕಾದ್ರೆ ಅಷ್ಟು ತಲೆನೋವಿದೆ. ಪಾಪ ಕೆಲವರು 1 ತಿಂಗಳು 2 ತಿಂಗಳು ಕಾಯ್ತಾರೆ ಬುಕ್ ಮಾಡಿ, ಕೆಲವರು ಕಾಯ್ತಿರ್ತಾರೆ. ಅದು ಇರೋದು ಹಾಗೇನೆ. ನಮಗೆ ಯಾವಾಗ ಆಗುತ್ತೋ ಅಷ್ಟೇ ಮಾಡೋಕ್ಕಾಗುತ್ತೆ. ಅದು ಕೆಲವೊಂದು ಥಿಂಗ್ಸ್ ಬಂದಿಲ್ಲ ಅಂದರೆ ನಾವು ಸ್ಟಾಪ್ ಮಾಡ್ತೀವಿ. ಇಲ್ಲ, ನಾವು ಮಾರಾಟನೇ ಮಾಡಬೇಕು ಅಂತಂದರೆ ಒಂದು ಮಣ ಮಾಡಿಬಿಟ್ಟು ಅದನ್ನೇ ಮಾಡ್ತೀವಿ. 1,000 ಮಾಡಿ ಡೈಲಿ ಅದೇ ಎಪಿಸೋಡ್ ಮಾಡ್ತೀವಿ. ಹಾಗಲ್ಲ, ಅದು ಆ ಪದಾರ್ಥ ಸಿಕ್ಕಿದಾಗ ನಿಮಗೆ ಅವಕಾಶ. ಭಗವಂತ ಏನು ಮಾಡ್ತಾನೆ, ಅವಕಾಶ ಅಷ್ಟೇ ಕೊಡೋದಂತಲ್ವ. ಹಂಗಾಗಿ ನಿಮಗೆ ಅವಕಾಶ ಸಿಕ್ಕಿದಾಗ, ಅದರಲ್ಲೂ ಅಕ್ಷಯ ತೃತೀಯಾಗೆ ಅದನ್ನು ಇಟ್ಕೊಳ್ಳೋವಂಥವ್ರು ಮೊದಲೇ ತರಿಸ್ಕೊಂಡು ಈಗ ಬುಕ್ ಮಾಡಿದ್ರೆ ಪಾಪ ಅವ್ರಿಗೆ ಕಷ್ಟ ಕೊಡೋದು. ಈ ಹಿಂದೆ ತೆಗೆದುಕೊಂಡಿರೋರು ಅಕ್ಷಯ ತೃತೀಯ ದಿವಸ ಸಾಧ್ಯ ಆದರೆ ಬಹುಶಃ ನಿಮಗೆ ಸಿಕ್ಕಿದ್ರೆ ನಿಮ್ಮ ಲೆಕ್ಕದು. ಅದು ಅಕ್ಷಯ ತೃತೀಯ ದಿನದಂದು ಅದೊಂದು ಬೇರೆ ದಿನ ಸಬ್ಜೆಕ್ಟ್ ಮಾತಾಡಿದ್ರು ಚೆನ್ನಾಗಿರುತ್ತೆ. ಅಷ್ಟು ದೊಡ್ಡ ಸಬ್ಜೆಕ್ಟ್ ಅದು. ಅಕ್ಷಯ ತೃತೀಯದ್ದು ಗಂಗೆ ಭೂಮಿಗೆ ಬಂದದ್ದರಿಂದ ಹಿಡಿದು ಅಕ್ಷಯ ಪಾತ್ರೆ ಪಡೆದುಕೊಂಡದ್ದರಿಂದ ಹಿಡಿದು ಎಲ್ಲವೂ ಅಕ್ಷಯವೇ ಆಗತ್ತೆ. ಬಂಗಾರವಂತೂ ಖರೀದಿ ಮಾಡ್ತೀರಿ, ಅದೇನೋ ಗೊತ್ತಿಲ್ಲ, ಎಲ್ಲಿಂದ ಅದು ಎಲ್ಲಿ ಬಂದ್ಬಿಡ್ತೋ ಗೊತ್ತಿಲ್ಲ, ಅದೊಂದು ರೋಗ. ಬಂಗಾರವನ್ನ ದಾನ ಮಾಡ್ಬೋದಂತೆ ನೀವೆಲ್ಲಿ ಮಾಡ್ತೀರಿ? ಅಲ್ಲ, ರೇಟ್ ಹಂಗಿದೆ ಬಿಡಿ. ಪಾಪ ನಾನು ಅನ್ನೋದೆಲ್ಲ ಗಗನಕ್ಕೆ ಮುಟ್ಬಿಟ್ಟಿದೆ. ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಏನು ದಾನ ಮಾಡೋಕ್ಕಾಗುತ್ತೋ ಅಷ್ಟನ್ನಾದರೂ ಮಾಡಿ. ಕೊನೆ ಪಕ್ಷ 1 ಗ್ರಾಮ್ ಬೆಳ್ಳಿ ಆದರೂ ದಾನ ಮಾಡಿ ನಿಮ್ಮ ಮನೆಗೆ ಅಕ್ಷಯ ವೃಕ್ಷ ಪಡ್ಕೊಳ್ಳಿ. ನೀವು ದಾನ ಮಾಡ್ತಿರೋ ಅಕ್ಷಯ ವೃಕ್ಷನ ಮಾಡಿ. ಒಟ್ಟಾರೆ ನೆಕ್ಸ್ಟ್ ಅಕ್ಷಯ ವೃಕ್ಷದ ಒಳಗಡೆ ನನ್ನ ಕನಸು ನನ್ನ ಸಾಗಲೇಬೇಕು ಗುರುಗಳೇ. ಅದು 6 ಆಗಲಿ 3 ಆಗಲಿ ಶತಾಯಗತಾಯ ನಾನು ಈ ವೃತ್ತಿನಲ್ಲಿ ಬೆಳೆಯಲೇಬೇಕು ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಳ್ಳಿ. ಬಲವಂತವಾಗಿ ಏನೂ ಮಾಡಬೇಡಿ. ನಿಮಗೆ ಏನು ಅಂತಂದರೆ, ನೀವು ಬಯಸಿದ್ದು ಪಡೆದುಕೊಳ್ಬೇಕು ಅಂತಂದರೆ, ಬಯಸಿದ್ದು ಭಾಗ್ಯ ಬರಬೇಕು ಅಂತಂದರೆ ನೀವು ಅಕ್ಷಯ ವೃಕ್ಷವನ್ನು, ಯಾಕೆಂದರೆ ಅದರ ಒಳಗಡೆ ಹಾಕಿರೋ ಬೀಜಾಕ್ಷರಗಳಿದಾವಲ್ಲ, ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತವೆ. ನಮಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ಅದು ಹೊರದೂಡ್ತವೆ. ಆ ಮೇಲಿರ್ತಕ್ಕಂಥ ಚಿತ್ರಗಳೇ ನಿಮ್ಮ ಎನರ್ಜಿನ, ಆ ನೆಗೆಟಿವ್ ಎನರ್ಜಿನ ಬರೋಕ್ಕೆ ಬಿಡಲ್ಲ. ನಿಮಗೆ ಪಾಸಿಟಿವ್ ಮೇಲೆ ಬಿಸ್ನೆಸ್ ಮಾಡೋದೇನು ಮಹಾ ಅಲ್ಲ, ಮಾಡಿಬಿಡ್ತೀರಿ. ಮಾಡಿ ಬಂದ ಹಣ ಇದೆಯಲ್ಲ ಅದನ್ನು ಸೇವ್ ಮಾಡಿ ಮತ್ತಿನ್ನೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಬಂದ ಹಣವನ್ನು ಉಳಿಸ್ಕೊಳ್ಬೇಕಾದ್ರೂ ನಮಗೊಂದು ಎನರ್ಜಿ ಬೇಕಂತೆ. ಆ ಎನರ್ಜಿ ಕೊಡ್ತಕ್ಕಂತಹದ್ದು 5 ತರಹದ ಆ ಒಂದು ಸೂರ್ಯ ಪಂಚಾಯತನ್ನು ಕೊಡುವ ಅದ್ವೈತ ಸಿದ್ಧಾಂತದ ಶಂಕರರು ಹೇಳಿದ ಆ ಒಂದು ಅಕ್ಷಯ ವೃಕ್ಷವನ್ನು ಅಕ್ಷಯ ತೃತೀಯದಂದು ನೀವೊಂದು ಕೈ ಇಟ್ಟು ಕೃಷ್ಣಾರ್ಪಣ, ನನಗೇನು ಗೊತ್ತಿಲ್ಲ ಕಣಯ್ಯ, ಮಂತ್ರ ಬರೆಯೇ ತಂತ್ರ ಬರೆಯೇ ಶಾಸ್ತ್ರ ಬರೆಯೇ ನಿನ್ನ ಪೂಜಿಸ್ತೀನಿ ಅಂತ ಹೇಳಿ ಒಂದು ಕೈ ಇಟ್ಟುಬಿಟ್ಟು ಒಂದೇ ಒಂದು ಬಿಂದು ಗಂಗೋದಕ ನಿನಗೆ ಅರ್ಪಣೆ ಅಂತೇಳಿ ಅರ್ಪಣೆ ಮಾಡ್ತೀನಿ ಕಣಯ್ಯ ಅಂತೇಳಿ ಒಂದು ಹೂವು ಇಟ್ಟುಬಿಟ್ಟು ಒಂದಷ್ಟು ಬೆಲ್ಲವನ್ನು ಹಾಲು ನೈವೇದ್ಯ ಮಾಡಿ ಕೃಷ್ಣಾರ್ಪಣ ಅಂತ ಕೈ ಎತ್ತಿಬಿಡಿ. ಇನ್ನು ಅವನು ನಿಮ್ಮ ಕೈ ಹಿಡಿತಾನೆ. ಅದಕ್ಕಾಗಿ ಸಪೋರ್ಟ್ ಬೇಕಲ್ಲ ನಿಮಗೆ. ನೀವು ಯಾರ ಜೊತೆಗಾದರೂ ಮಾತಾಡಬೇಕು ಅಂದರೆ ತುಂಬ ದೂರದಲ್ಲಿದ್ದಾರೆ ಅಂತಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ಲ. ಅದು ನಿಮ್ಮ ಹತ್ರ ಇಲ್ಲ ಅಂದರು, ಬಹುಶಃ ನನ್ನ ಮಗ ಎಲ್ಲ ಹೊರದೇಶದಲ್ಲಿದ್ದಾನೆ, ಅವನ ಜೊತೆ ಮಾತಾಡಲೇಬೇಕು ಇವಾಗ ಅಂತಂದರೆ ಬಹುಶಃ ನಿಮ್ಮ ಹತ್ರ ಮೊಬೈಲ್ ಏನು ಮಾಡ್ತೀರಿ? ಅವಾಗ ಏನು ಮಾಡ್ತೀರಿ ತಾಯಿ? ಮೊಬೈಲ್ ಇಲ್ಲ ಅವಾಗ ಏನು ಮಾಡ್ತೀರಿ? ಮೊತ್ತ ಬರ್ತಾರೆ ಇಸ್ಕೊಳ್ತೀರಿ. ಇಸ್ಕೊಂಡ ತಕ್ಷಣ ನೀವು ಮಾತಾಡ್ಬೇಕಂದ್ರೆ ಮಾತಾಡ್ತೀರಿ. ಹಾಗೆ ನಿಮಗೆ ಎಲ್ಲೋ ಇದ್ದದ್ದು, ಎಂದೋ ಆಗಬೇಕಾಗಿದ್ದು, ಎಲ್ಲೋ ನಿಮಗೆ ಮುಂದೆಂದೋ ಬರಬಹುದಾಗಿರೋ ಅದೃಷ್ಟವನ್ನು ಹಿಂದೆ ತಂದುಕೊಡುವ ಶಕ್ತಿ ಇರೋದು ಈ ಅಕ್ಷಯ ವೃಕ್ಷಕ್ಕೆ ಮಾತ್ರ. ಪ್ರೀತಿಯ ಬಂಧುಗಳೇ, ನಾನು ಹೆಚ್ಚಿಗೆ ನಾವು ಮಾಡಿರೋ ಥಿಂಗ್ಸ್ ಬಗ್ಗೆ ಹೊಗಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅದರಲ್ಲಿ ಅಷ್ಟು ಚೆನ್ನಾಗಿರತಕ್ಕಂತಹ ಸಿದ್ಧಿ ಆಗಿರುವವರು ಮಾತ್ರ ಇದಕ್ಕೆ ಬೀಜಾಕ್ಷರಗಳು ತುಂಬಿಸುವಂಥದ್ದು. ಅದರಲ್ಲಿ ಇರ್ತಕ್ಕಂಥದ್ದು ಎಲ್ಲೆಲ್ಲೋ ಇರುವ ಚಲನಶಕ್ತಿಯನ್ನು ಸ್ಥಿರಶಕ್ತಿಯನ್ನಾಗಿಟ್ಟು
ನಿಮ್ಮ ಮನೇಲಿ ಪೂಜಿಸಲಿಕ್ಕೆ ಬರ್ತಾ ಇರತಕ್ಕಂಥದ್ದು, ನಿಮ್ಮ ಮನೇಲಿ ನೆಲೆಸಲಿಕ್ಕೆ ಬರ್ತಾ ಇರುವ ಮಹಾಲಕ್ಷ್ಮಿ. ಅದು ಬೇರೆ ಇನ್ನೇನು ಹೇಳಲಿಕ್ಕೆ ನನಗೂ ಅಷ್ಟೊಂದು ಇಷ್ಟವಾಗೋದಿಲ್ಲ. ಖಂಡಿತ ಗುರುಗಳ, ಈ ವಿಚಾರ ಕೇಳಿದಾಗ ಬಹುಶಃ ನೀವು ಇದನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅಕ್ಷಯ ವೃಕ್ಷದಲ್ಲಿ ಇರುವಂಥ ವಿಶೇಷತೆ ಏನು ಅನ್ನೋದನ್ನ ನಮಗೆ ಸಾಕಷ್ಟು ವಿಡಿಯೋನಲ್ಲಿ ನೀವು ತಿಳಿಸ್ಕೊಟ್ಟಿದ್ದೀರಾ. ಇನ್ನೇನು ಅಕ್ಷಯ ತೃತೀಯ ಕೂಡ ಹತ್ತಿರ ಬರ್ತಾ ಇದೆ. ಸೊ ನಮ್ಮ ಜೀವನದಲ್ಲಿ ಅಕ್ಷಯ ಆಗಬೇಕು ಪ್ರತಿಯೊಂದು ಅಂತ ಅಂದರೂ ಕೂಡ ಹೇಗೆ ನಾವು ಅಕ್ಷಯ ವೃಕ್ಷವನ್ನು ನೀಡಬಹುದು, ಅಟ್ಲೀಸ್ಟ್ 1 ಗ್ರಾಮ್ ಬೆಳ್ಳಿನಾದರೂ ದಾನ ಮಾಡಿ ಅಂತಂದ್ರಿ. ಎಲ್ಲರೂ ಕೂಡ ಚಿನ್ನ ತಗೊಳ್ಳೋ ಒಂದು ಜಂಜಾಟದಲ್ಲಿ ಇರ್ತಾರೆ, ತುಂಬ ಬ್ಯುಸಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅಕ್ಷಯ ವೃಕ್ಷದ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ನೀವು ಇವತ್ತೇ ಈಗಲೇ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನೀವು ನೇರವಾಗಿ ಕರೆಗಳನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.